ಹಸ್ತರೇಖೆಯಲ್ಲಿ ಹಲವು ರೇಖೆಗಳಿರುತ್ತದೆ. ಆ ರೇಖೆಗಳ ಬಗ್ಗೆ ನಾವು ತಿಳಿದುಕೊಂಡಾಗ ಆ ರೇಖೆಯ ಮಹತ್ವ ಗೊತ್ತಾಗುತ್ತದೆ. ಹಾಗಾದರೆ ಆ ರೇಖೆ ಏನು? ನಾವು ಐಶ್ವರ್ಯ ತಂದುಕೊಡುವಂತಹ ಒಂದು ಅದನ್ನು ರಾಜಯೋಗದ ರೇಖೆ ಎಂದು ಆ ರಾಜಯೋಗದ ರೇಖೆ ಇದ್ದರೆ ಬಡವನಾಗಿದ್ದವನು ಸೌಕಾರನಾಗ್ತಾನೆ, ಶ್ರೀಮಂತನಾಗುತ್ತಾನೆ. ಅವನಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಅಂದರೆ ರಾಜನಾಗುವಂತಹ ರೀತಿಯಲ್ಲಿ ಅವನ ಜೀವನ ಮುನ್ನಡೆಯುತ್ತದೆ. ಅಂತಹ ಒಂದು ರೇಖೆ ಇದ್ದವರು ಈಗ ಕಷ್ಟದಲ್ಲಿದ್ದರೂ ಸಹ ಕ್ರಮೇಣ ಅವರ ಜೀವನ ಬದಲಾಗುತ್ತದೆ. ಅವರು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ, ಅಧಿಕಾರವನ್ನು ಅನುಭವಿಸುತ್ತಾರೆ. ಜೀವನದಲ್ಲಿ ಕಂಡ ಕನಸುಗಳೆಲ್ಲವೂ ನನಸಾಗುತ್ತದೆ. ಹಾಗಾದರೆ ಆ ರೇಖೆ ಯಾವುದು? ಆ ರೇಖೆ ಹೇಗಿರುತ್ತದೆ? ಆ ರೇಖೆಯ ಬಗ್ಗೆ ನಾವು ಇದಕ್ಕಿಂತ ಮೊದಲು ತಿಳ್ಕೊಂಡಿದ್ದೀವಿ, ಆದರೆ ಆ ರೇಖೆಯ ಬಗ್ಗೆ ಪೂರ್ಣವಾದ ವಿವರವನ್ನು ನಾವು ಇನ್ನೂ ತಿಳ್ಕೊಂಡಿರಲಿಲ್ಲ. ಹಾಗಾದರೆ ಆ ರೇಖೆಯಲ್ಲಿ ಏನಾದರೂ ದೋಷ ಫಲಗಳಿದೆಯೇ ಎಂಬುದನ್ನು ನಾವು ತಿಳಿದುಕೋಬೇಕು. ದೋಷ ಫಲಗಳು ಅಂದರೆ ಏನು, ಅದರಿಂದ ಆಗುವಂಥ ಕೆಲವು ತೊಂದರೆಗಳೇನು ಮುಂತಾದ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವಿವತ್ತು ಒಂದು ವಿಶೇಷವಾದ ರೇಖೆಯ ಬಗ್ಗೆ, ಅಂದರೆ ಬಡವನಾಗಿದ್ದವನು ಶ್ರೀಮಂತನಾಗುವನು, ಅಧಿಕಾರಕ್ಕೇರುವನು, ಅಂತಹ ಒಂದು ರೇಖೆಯ ಬಗ್ಗೆ ತಿಳಿದುಕೊಳ್ಳೋಣ. ಅದನ್ನು ಸಾಲೊಮನ್ ರೇಖೆ ಅಂತ ಹೇಳ್ತಾರೆ. ಸಾಲೊಮನ್ ರೇಖೆ ಅಂತ ಯಾಕೆ ಹೇಳ್ತಾರೆ ಅಂದರೆ, ಸಾಲೊಮನ್ ರಾಜ ಸಾಮಾನ್ಯ ಒಬ್ಬ ವ್ಯಕ್ತಿಯಾಗಿದ್ದ. ಆ ವ್ಯಕ್ತಿ ಇಂತಹ ರೇಖೆ ಇದ್ದುದರಿಂದ ಅವನು ರಾಜನಾದ. ಆ ರಾಜನಾದ ಕತೆ ಎಲ್ಲರಿಗೂ ಗೊತ್ತಿರುವ ವಿಚಾರವೇ. ಅಂದರೆ ಸಾಲೊಮನ್ ರೇಖೆ, ಸಾಲೊಮನ್ ಹಸ್ತದಲ್ಲಿ ಅಂತಹ ಒಂದು ರೇಖೆ ಇತ್ತು ಎಂದು ಹೇಳಲಾಗುತ್ತದೆ. ಆದ್ದರಿಂದ ಅವನು ಬಡವನಾಗಿದ್ದರೂ ಸಹ ಸಾಮಾನ್ಯ ವ್ಯಕ್ತಿ ಯಾವ ರೀತಿಯಲ್ಲಿ ರಾಜನಾಗಿ ಬೆಳೆದ ಎಂಬುದನ್ನು ಅದು ಸೂಚಿಸುತ್ತದೆ. ಆದ್ದರಿಂದ ಆ ರೇಖೆಯನ್ನು ಸಾಲೊಮನ್ ರೇಖೆ ಅಂತ ಕರೀತಾರೆ. ಅಂದರೆ ಈ ಸಾಲೊಮನ್ ರೇಖೆಯಲ್ಲಿರುತ್ತೆ ಅಂದರೆ ನಮ್ಮ ಗುರುಪರ್ವದಲ್ಲಿರುತ್ತದೆ. ಗುರುಪರ್ವ ಇದು ನೋಡಿ, ಗುರುಪರ್ವ ಇದರಲ್ಲಿ ಕಾಣಿಸುತ್ತದೆ. ಗುರುಪರ್ವ ಇದರ ಮಹತ್ವ ಏನು, ಅದು ಯಾವ ರೀತಿ ನಮಗೆ ಕಾಣಿಸುತ್ತದೆ, ಅದರಲ್ಲಿರುವಂತಹ ಮುಖ್ಯವಾದ ವಿಷಯವೇನು ಎಂಬುದನ್ನು ಚರ್ಚೆ ಮಾಡೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ. ಹಾಗೆಯೇ ನೀವು ಸಂತೋಷಕರವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗಲೇ ನಿಮಗೆ ಸರಿಯಾಗಿ ಅರ್ಥ ಆಗೋದು. ಆದ್ದರಿಂದ ಪ್ರತಿಯೊಂದು ವಿಡಿಯೋನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕು ಎಂಬ ಕುತೂಹಲ ಇದ್ದವರು ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಆಯ್ ಅಂತಾದರೂ ಕಳಿಸಿ, ಎಸ್ ಅಂತಾದರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕು ಎಂದಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯ ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿಸಲಾಗುವುದು. ಈಗ ನಾನು ಹೇಳಿದೆ ನಿಮಗೆ ಸಾಲೊಮನ್ ರೇಖೆ ಅಂತ. ಸಾಲೊಮನ್ ರೇಖೆ ಅನ್ನೋದು ಹಸ್ತದ ಈ ಗುರುಪರ್ವ ಅಥವಾ ತೋರು ಬೆರಳಿನ ಕೆಳಗಿನ ಭಾಗದಲ್ಲೇ ಗುರುಪರ್ವ, ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇಲ್ಲಿ ಬರುವಂತಹ ಒಂದು ರೇಖೆ ಇಲ್ಲಿಂದ ಇಲ್ಲಿಗೆ ಬಂದಿರುತ್ತೆ. ಅಂದರೆ ಇದನ್ನು ರೌಂಡ್ ಹೊಡ್ಕೊಂಡಿರುತ್ತೆ, ರೌಂಡ್ ಅಥವಾ ಹಿಂಗೆ ಬಂದಿರುತ್ತೆ. ಇದನ್ನು ಸಾಲೊಮನ್ ರೇಖೆ ಅಂತೀವಿ. ನಾವು ಈ ಚಿತ್ರದಲ್ಲಿ ಕೊಟ್ಟಿದ್ದೇವೆ, ಅದೇ ರೀತಿ ಇರುತ್ತದೆ. ಅಂದರೆ ಈ ಸಾಲೊಮನ್ ರೇಖೆ ಗುರುಬೆರಳಿನ ಕೆಳಗೆ ರಿಂಗಿನಂತೆ ಕಾಣಿಸುತ್ತದೆ. ಈ ರೇಖೆಗೂ ವಿವಾಹಕ್ಕೂ ಬಹಳ ಹತ್ತಿರದ ಸಂಬಂಧ ಇದೆ. ಇದನ್ನು ಆದರೆ ಇದು ಅದೃಷ್ಟ ರೇಖೆ ಅಂತ ಕರೀತಾರೆ. ಯಾಕೆ ಅದೃಷ್ಟ ರೇಖೆ? ಈ ರೇಖೆ ಇದ್ದವರು ನಾನು ಮೊದಲೇ ಹೇಳಿದಾಗೆ ಬಡವನಾಗಿದ್ದರೂ ಸಹ ಅವನು ಶ್ರೀಮಂತನಾಗುವಂತಹ ಸೂಚನೆ ಅದಾಗಿದೆ ಎಂದು. ಅಂದರೆ ಸಾಮಾನ್ಯ ವ್ಯಕ್ತಿ ಪ್ರಸಿದ್ಧ ವ್ಯಕ್ತಿಯಾಗಿ ಮಾರ್ಪಡುವಂತಹ ಒಂದು ಸೂಚನೆ ಅದು. ಈ ರೇಖೆ ಇದ್ದವರು ಯಾವುದಾದರೂ ರೀತಿಯಲ್ಲಿ ಹೆಸರನ್ನು ಮಾಡುತ್ತಾರೆ, ಖ್ಯಾತರಾಗುತ್ತಾರೆ. ಅವರ ಹೆಸರು ಮುಂದಿನ ಪೀಳಿಗೆಗೂ ಗೊತ್ತಾಗುತ್ತದೆ. ಹಾಗೆ ಈ ರೇಖೆ ಯಾವುದಾದರೂ ರೀತಿಯಲ್ಲಿ ಖ್ಯಾತರಾಗುವಂತಹ ಒಂದು ವ್ಯಕ್ತಿಯನ್ನು ಸೂಚಿಸುವಂತಹ, ವ್ಯಕ್ತಿತ್ವವನ್ನು ಸೂಚಿಸುವಂತಹ ರೇಖೆ ಇದಾಗಿದೆ. ಅದನ್ನು ಸಾಲೊಮನ್ ರಾಜನ ಹಸ್ತದಲ್ಲಿ ಇದ್ದುದರಿಂದ ಸಾಲೊಮನ್ ಎಂಬ ಸಾಮಾನ್ಯ ವ್ಯಕ್ತಿ
ರಾಜನಾದ. ಆದರೆ ಈ ರೇಖೆ ಇದ್ದುದರಿಂದ ಸಾಲಮನ್ ಚಕ್ರವರ್ತಿ ಆದರು ಎಂಬುದನ್ನು ತಿಳಿಯಲಾಗಿದೆ. ಅದಕ್ಕೆ ಈ ರೇಖೆಗೆ ಸಾಲಮನ್ ರೇಖೆ ಎಂಬ ಹೆಸರನ್ನು ಆದರೂ ಈ ರೇಖೆ ಇರುವರಲ್ಲಿ ವಿವಾಹದ ಬಗ್ಗೆ ಕೆಲವು ಸಮಸ್ಯೆಗಳು ಏರ್ಪಡುವಂತಹ ಸಾಧ್ಯತೆ ಇದೆ. ಇದು ಅದೃಷ್ಟವನ್ನು ತರುವಂತಹ ರೇಖೆ. ಸಾಲಮನ್ ರೇಖೆ ಅದೃಷ್ಟವನ್ನು ತರುತ್ತದೆ. ಹಾಗೆಯೇ ಇದರಲ್ಲಿ ಕೆಲವು ಸಮಸ್ಯೆಗಳು ಸಹ ಇದೆ ಎಂಬುದನ್ನು ನಾವು ತಿಳ್ಕೋಬೇಕು. ಅದು ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ವಿವಾಹದಲ್ಲಿ ಇವರು ಪ್ರೀತಿಸಿ ಮದುವೆ ಆಗುವವರೇ ಹೆಚ್ಚು. ಪ್ರೀತಿಸಿ ಮದುವೆ ಅರೇಂಜ್ಡ್ ಮ್ಯಾರೇಜ್ ಆದರೂ ಸಹ ಮೊದಲು ಪ್ರೀತಿಸಿದ ಮೇಲೆ ಹಿರಿಯರು ಒಪ್ಪಿ ಮದುವೆ ಆಗುತ್ತಾರೆ ಎಂಬುದು ಅರ್ಥ. ಹಾಗೆಯೇ ಅನ್ಯ ಜಾತಿಯವರ ಬೇರೆ ಜಾತಿಯ ಹೆಣ್ಣುಮಕ್ಕಳನ್ನು ಅಥವಾ ಗಂಡಸರನ್ನು ಮದುವೆ ಆಗುವಂತಹ ಒಂದು ಫಲವು ಇದರಲ್ಲಿ ಕಂಡುಬರುತ್ತೆ. ಅಂದರೆ ಬೇರೆ ಅಂತರ್ಜಾತಿ ವಿವಾಹವಾಗುವ ಒಂದು ವಿಶೇಷ ಇದರಲ್ಲಿ ಕಂಡುಬರುತ್ತದೆ. ಹಾಗೆಯೇ ಈ ರೇಖೆ ಇರುವವರಿಗೆ ಮದುವೆಯಾಗೋದು ಒಂದು ಮಾತ್ರ ಅಲ್ಲ, ಈ ರೇಖೆ ಇರುವವರಲ್ಲಿ ಎರಡು ಸಂಬಂಧಗಳು, ಮದುವೆಯಾದ ಒಬ್ಬರನ್ನು ಇನ್ನೊಂದನ್ನು ಅನೈತಿಕವಾದ ರೀತಿಯಲ್ಲಿ ಇಟ್ಟುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಒಬ್ಬರನ್ನು ಮದುವೆ ಆಗ್ತಾರೆ, ಇನ್ನೊಬ್ಬರನ್ನು ಪ್ರೀತಿಸುವ ಮನಸ್ಸು ಇವರಲ್ಲಿ ಕಂಡುಬರುತ್ತದೆ. ಹೆಣ್ಣು ಮತ್ತು ಗಂಡು ಇಬ್ಬರಲ್ಲೂ ಸಹ ಇಂತಹ ಸಾಲಮನ್ ರೇಖೆ ಇದ್ದರೆ ಅವರು ಇಂತಹ ಒಂದು ದೋಷಕ್ಕೆ ಹೋಗುವುದಿಲ್ಲ. ಅವರ ನಡವಳಿಕೆ ಈ ರೀತಿ ಇರುವುದಿಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಆದರೆ ಇವರು ಈ ಥರ ಎರಡೂ ಹಸ್ತದಲ್ಲಿ ಈಗ ಈ ಎಡಗಡೆ ಹಸ್ತ ಮತ್ತು ಈ ಬಲಗಡೆ ಹಸ್ತ ಎರಡೂ ಹಸ್ತದಲ್ಲಿ ಈ ಸಾಲಮನ್ ರೇಖೆ ಇದ್ದವರಲ್ಲಿ ಇಂತಹ ಪ್ರವೃತ್ತಿ ಹೆಚ್ಚಾಗಿ ಕಂಡುಬರುತ್ತದೆ. ಒಂದೇ ಹಸ್ತದಲ್ಲಿದ್ದರೂ ಕಂಡುಬರುತ್ತೆ, ಆದರೆ ತೀವ್ರವಾಗಿ ಕಂಡುಬರೋದು ಎರಡೂ ಹಸ್ತದಲ್ಲಿ ಇಂತಹ ರೇಖೆಗಳಿದ್ದವರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಹಾಗೆಯೇ ಇವರ ವಿವಾಹ ಸಂಬಂಧದಲ್ಲಿ ಸಮಸ್ಯೆಗಳು ಬರುವ ಸಾಧ್ಯತೆ ಕಡಿಮೆ. ಇಂತಹ ಸಾಲಮನ್ ರಿಂಗ್ ಅಂತೀವಿ, ಗುರುವಲಯ ಅಂತೀವಿ, ಗುರು ಉಂಗರ ಅಂತೀವಿ. ಹೀಗೆ ಯಾವುದೇ ವಿಚಾರದಲ್ಲಿ ಇದನ್ನು ಹೇಳಿದರೂ ಸಹ ಇಂತಹ ಒಂದು ರೇಖೆ ಇದ್ದವರು ಎಚ್ಚರವಾಗಿರಬೇಕು. ಮದುವೆ ಮತ್ತು ಅನೈತಿಕ ಸಂಬಂಧದ ಬಗ್ಗೆ ಬಹಳ ಎಚ್ಚರವಾಗಿರಬೇಕು. ಇಲ್ಲದಿದ್ದರೆ ಇವರಿಗೆ ಸಮಸ್ಯೆಗಳು ನಿರಂತರವಾಗಿ ಕಾಡುತ್ತಿರುತ್ತದೆ. ಅದೃಷ್ಟ ರೇಖೆಯಲ್ಲಿ ಅಡಗಿರುವ ಸಮಸ್ಯೆಯನ್ನು ತಿಳಿದುಕೊಂಡು ಜೀವನ ಸಾಗಿಸುವುದರಿಂದ ಜೀವನದಲ್ಲಿ ಸಂತೋಷ, ಸಮಾಧಾನ ಅನುಭವಿಸಲು ಸಾಧ್ಯವಾಗುತ್ತದೆ. ಅಂದರೆ ಈ ರೀತಿಯ ರೇಖೆ ನಾನು ಹೇಳಿದ್ನಲ್ಲ, ಗುರುಪರ್ವ. ಈ ಗುರುಪರ್ವಕ್ಕೆ ತುಂಬ ಮಹತ್ವ ಇದೆ. ಗುರುಪರ್ವದಲ್ಲಿ ಯಾವುದೇ ರೇಖೆಗಳು, ಚಿಹ್ನೆಗಳು ಇದ್ದರೆ ಅದರ ಪ್ರಭಾವ ಬಹಳ ಚೆನ್ನಾಗಿರುತ್ತದೆ. ಅದೇ ರೀತಿ ದೋಷ ಫಲದ ಚಿಹ್ನೆಗಳಿದ್ದರೆ ಅದೇ ರೀತಿಯ ದೋಷಗಳು ಇರುತ್ತದೆ. ಈಗ ಈ ಚಿಹ್ನೆ, ಈ ಸಾಲಮನ್ ಚಿಹ್ನೆ ಇದೆಯಲ್ಲ, ಸಾಲಮನ್ ರೇಖೆಯ ಕೆಳಗಡೆ ಇನ್ನೊಂದು ರೇಖೆ ಇರುತ್ತೆ, ಅದನ್ನು ಕೈಂಡ್ನೆಸ್ ಅಥವಾ ದಯಾರೇಖೆ ಅಂತೀವಿ. ಆ ದಯಾರೇಖೆ ಇದ್ದವರು ಇಲ್ಲಿ ಏನು ಕಾಣುತ್ತೆ ಅಂದರೆ ಎಲ್ಲರನ್ನೂ ಕ್ಷಮಿಸಿ ಎಲ್ಲರ ಮೇಲೂ ಕರುಣೆ ತೋರುವಂತಹ ಒಂದು ಗುಣ ಇರುತ್ತದೆ. ಅಂದರೆ ಕೆಲವರಲ್ಲಿ ಸಾಲಮನ್ ರಿಂಗಿನ ಥರನೇ ಇನ್ನೊಂದು ರೇಖೆ ಅದರ ಕೆಳಗಡೆ ಇರುತ್ತೆ, ಅದು ಕೈಂಡ್ನೆಸ್ನ ಚಿಹ್ನೆ ಅಂತ. ಆ ಥರ ಚಿಹ್ನೆ ಇದ್ದವರು ಬೇರೆ ಜನಗಳ ಮೇಲೆ ಹೆಚ್ಚು ಪ್ರೀತಿ, ವಿಶ್ವಾಸವನ್ನು ಇಟ್ಟುಕೊಂಡು ಕರುಣೆಗೆ ಸಹಾಯ ಮಾಡುವಂಥ, ಕಷ್ಟದಲ್ಲಿ ಸಹಾಯ ಮಾಡುವಂಥ ಗುಣವನ್ನು ಹೊಂದಿರುತ್ತಾರೆ. ಇನ್ನು ಈ ಗುರುಪರ್ವ ಉಬ್ಬಿರಬೇಕು, ಇದಕ್ಕಿಂತ ಎಲ್ಲ ಉಬ್ಬಿರಬೇಕು. ಆದರೆ ಹೆಚ್ಚು ಉಬ್ಬಿರಬಾರದು. ಹೆಚ್ಚು ಉಬ್ಬಿದ್ದರೆ ಅವರು ಯಾವುದಾದರೂ ಅನೈತಿಕ ಮಾರ್ಗಕ್ಕೆ ಇಳಿಯುತ್ತಾರೆ. ಆದರೆ ಸಾಮಾನ್ಯವಾದಂತಹ ಉಬ್ಬಿರುವಿಕೆ, ಸಾಮಾನ್ಯವಾಗಿ ಉಬ್ಬಿದ್ದರೆ ಅವರಿಗೆ ಒಳ್ಳೆಯದಾಗುತ್ತದೆ. ಹಾಗೆಯೇ ಈ ರೇಖೆ ಅದು ಯಾವ ಕಡೆಗೆ ವಾಲಿದೆ ನೋಡಿ, ಶನಿ ಪರ್ವದ ಕಡೆಗೆ ವಾಲಿದ್ದರೆ ಅದು ಒಳ್ಳೆಯದೇ. ಶನಿ ಪರ್ವದ ಕಡೆ ವಾಲಿದ್ರೆ ಒಳ್ಳೆಯದೇ. ಆದರೆ ಈ ಕಡೆಗೆ ವಾಲಿದರೆ, ಸೈಡಿಗೆ ವಾಲಿದರೆ, ಈ ಉಬ್ಬಿರುವಂತಹ ಭಾಗ ಬಾಗಿದ್ದರೆ ಅಥವಾ ಅದು ಇಳಿಜಾರಿನಂತೆ ಕಂಡರೆ ಅವರಿಗೆ ಒಳ್ಳೆಯದಾಗುವುದಿಲ್ಲ. ದೋಷ ಫಲಗಳು ಅದನ್ನು ಈ ಪರ್ವ ಉಬ್ಬಿದ್ದರೂ ಸಹ ಅದರ ಪೂರ್ಣ ಫಲ ಅವರಿಗೆ ದೊರೆಯುವುದಿಲ್ಲ. ಆದ್ದರಿಂದ
ಸರಿಯಾಗಿ ಇಲ್ಲೇ ಉಬ್ಬಿದ್ದು ಯಾವ ಕಡೆಗೂ ಜಾರದಂತೆ ಇಳಿಜಾರಿನಂತೆ ಇಲ್ಲದೇ ಇದ್ದಾಗ, ಯಾವುದೇ ಕಡೆಗೂ ಇಳಿಜಾರಿನಂತೆ ಇಲ್ಲದೇ ಇದ್ದಾಗ ಅವರಿಗೆ ಆ ನಾಯಕತ್ವ ಗುಣ, ಶ್ರೀಮಂತಿಕೆ, ಹೆಸರು ಎಲ್ಲವೂ ಬರುತ್ತದೆ. ಅದೇ ರೀತಿ ನೋಡಿ, ಅದರ ಮೇಲೆ ನಾವು ಮೊದಲೇ ಹೇಳಿದ ಹಾಗೆ ಅದರ ಮೇಲೆ ಯಾವುದ್ಯಾವುದು ಚಿಹ್ನೆಗಳಿರ್ಬೋದು, ತ್ರಿಕೋಣ ಚಿಹ್ನೆ ಇರ್ಬೋದು. ಇದರ ಮೇಲೆ ತ್ರಿಕೋಣ ಚಿಹ್ನೆ ಇದ್ದರೆ ಅತ್ಯುತ್ತಮ. ತ್ರಿಕೋಣ ಚಿಹ್ನೆ ಅಥವಾ ವೃತ್ತಾಕಾರದ ಚಿಹ್ನೆ ಇದ್ದರೂ ಉತ್ತಮ. ಅದು ಸಾಮಾನ್ಯವಾಗಿ ಪಿಂಕ್ ಕಲರ್ನಲ್ಲಿದ್ದರೆ, ಅಂದರೆ ನಸುಗೆಂಪು ಬಣ್ಣದಲ್ಲಿದ್ದರೆ ಅದರ ಫಲಗಳು ಹೆಚ್ಚು. ಸ್ವಲ್ಪ ಕಪ್ಪಾಗಿ ಕಂಡರೆ ಅವರು ಸ್ವಲ್ಪ ಅದರ ಫಲ ಕಡಿಮೆ. ಹಾಗೆ ಇವರು ಈ ಉಬ್ಬಿ ಇದರ ಮೇಲಿರುವಂತಹ ಗೆರೆಗಳು ಚೆನ್ನಾಗಿದ್ದರೆ, ಅದರ ಚಿಹ್ನೆಗಳು ಚೆನ್ನಾಗಿದ್ದರೆ ಅವರು ನಾಯಕತ್ವ ಗುಣವನ್ನು ಹೊಂದಿರುತ್ತಾರೆ. ಅದೇ ರೀತಿ ಅವರು ಜನರ ಪ್ರೀತಿ ವಿಶ್ವಾಸ ಗಳಿಸಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಎನಿಸಿಕೊಳ್ಳುತ್ತಾರೆ. ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಎನಿಸಿಕೊಳ್ಳುವುದರೊಂದಿಗೆ ಅವರು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ. ಸಾಮಾನ್ಯವಾಗಿ ಎಲ್ಲ ಪರ್ವಗಳಿಗಿಂತಲೂ ಈ ಪರ್ವ ಸ್ವಲ್ಪ ಹೆಚ್ಚು ಎತ್ತರವಾಗಿದ್ದಾಗ ಇದೆಲ್ಲವೂ ಸಂಭವಿಸುತ್ತದೆ. ಅದೇ ರೀತಿ ಅಲ್ಲಿ ಯಾವುದೇ ಒಂದು ಚೌಕಾಕಾರದ ಚಿಹ್ನೆ ಇದ್ದರೆ, ಇಲ್ಲಿ ಚೌಕಾಕಾರದ ಚಿಹ್ನೆ ಇದ್ದರೆ ಅವರು ಜೀವನದಲ್ಲಿ ಬರುವ ಎಲ್ಲ ಕಷ್ಟ ನಷ್ಟಗಳನ್ನು ಮೀರಿ ಬೆಳೆಯುತ್ತಾರೆ ಎಂಬುದರ ಚಿಹ್ನೆ. ಅದನ್ನೆಲ್ಲವನ್ನು ಮೀರಿ ಯಾವುದೇ ಸಾಲ ಮಾಡಿದರೂ ಅದನ್ನೆಲ್ಲವನ್ನು ತೀರಿಸಿ ಉತ್ತಮವಾದಂತಹ ರೀತಿಯಲ್ಲಿ ಜೀವನವನ್ನು ಸಾಗಿಸುತ್ತಾರೆ ಎಂಬುದಕ್ಕೆ ಸೂಚನೆ. ಹೀಗೆ ನಮ್ಮ ಈ ಪರ್ವ ಅಂದರೆ ಗುರುಪರ್ವದಲ್ಲಿ ನಾವು ಕಂಡಂತಹ ಸಾಲಮನ್ ರೇಖೆ ಅಥವಾ ಗುರು ಬೆರಳಿನ ಕೆಳಗೆ ಕಾಣಿಸುವಂತಹ ಈ ಒಂದು ರೇಖೆ ಜೀವನದಲ್ಲಿ ನಮಗೆ ಯಶಸ್ಸು, ಖ್ಯಾತಿ ಎಲ್ಲವನ್ನೂ ತಂದುಕೊಡುತ್ತದೆ. ಹಾಗೆಯೇ ಜೀವನದಲ್ಲಿ ನಾವು ಕೆಲವು ಸಮಸ್ಯೆಗಳನ್ನು ಎದುರಿಸುವಂತಹ ವ್ಯಕ್ತಿಗಳಾಗಿ ಮಾರ್ಪಡುತ್ತೇವೆ. ಅಂದರೆ ಸಾಲಮನ್ ರೇಖೆ ಇದ್ದಾಗ ದಾಂಪತ್ಯ ಜೀವನದಲ್ಲಿ ಮದುವೆ ವಿಚಾರದಲ್ಲಿ ಯಾವುದೇ ವಿಚಾರ ಆಗಿರಲಿ, ಅಂತಹ ಮದುವೆಗೆ ಸಂಬಂಧಪಟ್ಟಿದ್ದು ಅದರಲ್ಲಿ ಸಮಸ್ಯೆಗಳನ್ನು ಎದುರಿಸುವಂತಹ ಒಂದು ಸಂಭವ ಇದೆ ಎಂಬುದನ್ನು ತಿಳ್ಕೊಂಡು ನಾವು ಎಚ್ಚರಿಕೆಯಿಂದ ಇರಬೇಕು. ಅಂದರೆ ನಾವು ಅಂದರೆ ಅಂತಹ ರೇಖೆ ಇರುವಂತಹ ವ್ಯಕ್ತಿಗಳು. ಯಾಕಂದರೆ ಅವರಿಗೆ ಒಬ್ಬರನ್ನು ಮನಸ್ಸಲ್ಲಿಟ್ಟು ಪ್ರೀತಿಸುತ್ತಾರೆ, ಇನ್ನೊಬ್ಬರನ್ನು ಕಟ್ಟಿಕೊಂಡು ಪ್ರೀತಿಸುತ್ತಾರೆ. ಆ ರೀತಿಯ ಎರಡು ಸಂಬಂಧಗಳನ್ನು ಅವರು ಇಟ್ಟುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಎಂಬುದನ್ನು ತಿಳ್ಕೋಬೇಕು. ಸಾಲಮನ್ ರೇಖೆ ಅಂದರೆ ಅದು ಬಡತನದಲ್ಲಿರುವಂತಹ, ಬಹಳ ಕಷ್ಟದಲ್ಲಿರುವಂತಹ ವ್ಯಕ್ತಿಯನ್ನು ಮೇಲಕ್ಕೆತ್ತಿ ರಾಜನಂತೆ ಮೆರೆಸುವಂತಹ ಒಂದು ಸ್ಥಿತಿಗುಣಕ್ಕೆ ತರುವಂತಹ ಒಂದು ರೇಖೆ. ಆದ್ದರಿಂದ ಇದು ರಾಜಯೋಗದ ಚಿಹ್ನೆ ಅಂತ ಹೇಳುವುದುಂಟು. ರಾಜಯೋಗದ ಚಿಹ್ನೆ. ಈ ಚಿಹ್ನೆ ಇದ್ದವರು ಜೀವನದಲ್ಲಿ ಸುಖ ಅನುಭವಿಸುತ್ತಾರೆ. ಅದೇ ರೀತಿ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಯನ್ನು ಎದುರಿಸುವಂತಹ ಸಾಧ್ಯತೆ ಇದೆ ಎಂಬುದನ್ನು ಮರೆಯಬಾರದು. ಜೀವನದಲ್ಲಿ ನಾವು ಹಲವು ರೀತಿಯ ರೇಖೆಗಳನ್ನು ನೋಡ್ತೇವೆ. ಹಸ್ತವನ್ನು ನೋಡಿ ನಾವು ಎಲ್ಲ ರೀತಿಯಲ್ಲೂ ವಿಷಯಗಳನ್ನು ತಿಳಿಯಬಹುದು. ನಮ್ಮ ಜೀವನ ಹೇಗಿರುತ್ತದೆ, ನಮ್ಮ ಜೀವನದಲ್ಲಿ ಯಾವುದೋ ಕಷ್ಟ ಇದೆಯೇ, ಆ ಕಷ್ಟ ಇದ್ದರೆ ಆವಾಗ ನಾವು ಏನು ಮಾಡಿ ಆ ಕಷ್ಟದಿಂದ ಪಾರಾಗಲು, ಆ ಕಷ್ಟವನ್ನು ತಪ್ಪಿಸಿಕೊಳ್ಳಲು ಯಾವ ರೀತಿ ಎಚ್ಚರಿಕೆ ತಗೋಬೇಕು, ಆ ಎಚ್ಚರಿಕೆ ತಗೊಂಡು ನಾವು ಮುಂದುವರೆದರೆ ಯಾವ ರೀತಿ ಉಪಯೋಗವಾಗುತ್ತದೆ ಎಂಬುದೆಲ್ಲವನ್ನು ನಾವು ಹಸ್ತ ನೋಡುವುದರಿಂದ ತಿಳಿಯಬಹುದು. ಹಸ್ತದ ಭಾಷೆಯನ್ನು ನಾವು ಕಲಿಯಬೇಕು. ಹಸ್ತದಲ್ಲಿರುವಂಥ ಲ್ಯಾಂಗ್ವೇಜ್, ಹಸ್ತದಲ್ಲಿರುವಂತಹ ರೇಖೆಗಳ, ಆ ಚಿಹ್ನೆಗಳ ಒಂದು ಅರ್ಥವನ್ನು ನಾವು ಮನದಟ್ಟು ಮಾಡಿಕೊಳ್ಳಬೇಕು. ಹಾಗೆ ಸರಿಯಾಗಿ ರೀತಿಯಲ್ಲಿ ಮನದಟ್ಟು ಮಾಡಿಕೊಂಡವರಿಂದ ಮಾತ್ರ ಯಾವುದೇ ಒಬ್ಬ ವ್ಯಕ್ತಿಯ ಪೂರ್ಣವಾದ ಭವಿಷ್ಯವನ್ನು ತಿಳಿದುಕೊಳ್ಳಲು ಸಾಧ್ಯ. ಆದರೆ ಅರ್ಧಂಬರ್ಧ ಕಲಿತವರು, ಏನೇನೋ ಕಲಿತವರು, ಯಾರಿಂದ ನೋಡಿ ಕಲಿತವರು, ಏನೇನೋ ಮಾಡಿದವರಿಗೆ ಅದು ಪೂರ್ಣವಾಗಿ ಹಸ್ತ ನೋಡಿ ಭವಿಷ್ಯ ಹೇಳಲು ಸಾಧ್ಯವಾಗುವುದಿಲ್ಲ. ನಾನು ಮೊದಲೇ ಹೇಳಿದಾಗೆ ನಮ್ಮ ಜಾತಕ ನೋಡಿ ಭವಿಷ್ಯ ಹೇಳಬೇಕಾದ್ರೆ ಅವರ ಹುಟ್ಟಿದ ತಾರೀಕು, ಜನನ ಸಮಯ ಎಲ್ಲವೂ ಕರೆಕ್ಟಾಗಿರಬೇಕು. ಇಲ್ಲದಿದ್ದರೆ ನಿಖರವಾದ ಭವಿಷ್ಯವನ್ನು ಹೇಳಲು ಸಾಧ್ಯವಾಗುವುದಿಲ್ಲ. ಆದರೆ ಹಸ್ತದಲ್ಲಿ ಪ್ರತಿಯೊಬ್ಬರ ಹಸ್ತವು ಬೇರೆ ಬೇರೆ ಆಗಿರುವುದರಿಂದ, ಪ್ರತಿಯೊಬ್ಬರ ಹಸ್ತದಲ್ಲೂ ಗೆರೆಗಳು, ರೇಖೆಗಳು ಎಲ್ಲವೂ ಬೇರೆ ಬೇರೆ ಆಗಿರುವುದರಿಂದ ಅವರ ಭವಿಷ್ಯ ನಿಖರವಾಗಿರುತ್ತದೆ ಎಂಬುದನ್ನು ಒತ್ತಿ ಹೇಳುತ್ತೇನೆ. ಇಂತಹ ವಿಚಾರಗಳು ನಿಮಗೆ ಇಷ್ಟವಾದರೆ
ಇಂತಹ ವಿಚಾರಗಳನ್ನು ನೀವು ಇನ್ನಷ್ಟು ಕೇಳಲು ಇಷ್ಟವಾದರೆ ಈಗಲೇ ಈ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸಲ್ಲಿ ಯೂಟ್ಯೂಬ್ನಲ್ಲಿ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗುತ್ತೀರಿ. ಪ್ರತಿಯೊಂದು ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನೀವು ಲೈಕ್ ಮಾಡೋದು ಮಾತ್ರ ಅಲ್ಲ, ನಿಮ್ಮ ಗೆಳೆಯರಿಗೆ ಯಾವುದಾದ್ರೂ ವಾಟ್ಸಪ್ಪಲ್ಲೋ ಅಥವಾ ಇನ್ಯಾವುದಾದ್ರಲ್ಲಾದರೂ ನೀವು ಶೇರ್ ಮಾಡಿ. ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಯಾವುದಾದ್ರು ಶೇರ್ ಮಾಡಿ ನೀವು ನಮಗೆ ಸಹಾಯ ಮಾಡಬೇಕು. ಒಂದು 10 ಜನಕ್ಕೆ ನೀವು ತಿಳಿಸೋದು ಸಾಕು, ನಮಗೆ ಅದು ಸಂತೋಷ. ಆ ರೀತಿ ನಿಮಗೆ ಸಹಾಯ ಮಾಡೋದು ಸಾಕು. ಹಾಗೆಯೇ ಪ್ರತಿಯೊಂದು ವಿಡಿಯೋ ನೋಡಿದ ಮೇಲೆ ನಿಮಗೆ ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತಾದ್ರು ಕಳಿಸಿ, ಎಸ್ ಅಂತಾದ್ರು ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದ್ರು ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರಿದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.